ಮಕರ ರಾಶಿಯವರೇ ನಮಸ್ಕಾರ. ಸ್ನೇಹಿತರೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಆ ಕ್ಷಣ ಬರುತ್ತದೆ. ಸಾಗರ ಕೂಡ ಬಾಯಾರಿದವನ ಕಡೆಗೆ ನಡೆದು ಬರುತ್ತದೆ ಮತ್ತು ಬಿಟ್ಟು ಕೊಡಬೇಡಿ. ಗಮ್ಯಸ್ಥಾನದ ಕಡೆಗೆ ನೀವು ತಲುಪುತ್ತೀರಿ ಮತ್ತು ಅದನ್ನು ಭೇಟಿಯಾಗುವ ಸಂತೋಷ ಕೂಡ ಬರುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಜೈ ಮಾತಾದಿ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಖಂಡಿತ 3 ಸಾರಿ ಬರೆಯಿರಿ. ಮತ್ತೊಮ್ಮೆ ಹೊಸ ಮತ್ತು ತಾಜಾ ವಿಡಿಯೋಗೆ ಸ್ವಾಗತ. ಮಕರ ರಾಶಿಯವರೇ ಸ್ನೇಹಿತರೆ, ದೇವರು ಪ್ರಸನ್ನವಾದಾಗ ನಮಗೆ ಈ ರೀತಿಯ ವಿಷಯಗಳು ಸಿಗುತ್ತವೆ. ಅವರು ನಾವು ಎಂದಿಗೂ ಯೋಚಿಸದ ಉಡುಗೊರೆಗಳನ್ನು ನೀಡುತ್ತಾರೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ವಿಧಿ ಹೇಗೆ ಬದಲಾಯಿತು ಎಂದು ನೀವು ಸಹ ಹಲವು ಬಾರಿ ಭಾವಿಸಿರಬೇಕು. ನಕ್ಷತ್ರ ಬೆಳಗಿದಾಗ ಎಲ್ಲವೂ ಬದಲಾಗುತ್ತದೆ. ಇಂದು ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ. ಹೌದು ಸ್ನೇಹಿತರೆ, ಬೆಳಗ್ಗೆ ನಿಮ್ಮ ಮನೆ ಬಾಗಿಲಲ್ಲಿ ಇದನ್ನು ಕಲ್ಪಿಸಿಕೊಳ್ಳಿ. ಮನೆಗೆ ಬಡಿದುಕೊಳ್ಳುವ ಸಂದರ್ಭ ಬರುತ್ತದೆ ಮತ್ತು ಹಳೆಯ ಸ್ನೇಹಿತ ಸಂಬಂಧಿಯೊಬ್ಬರು ಒಳ್ಳೆಯ ಸುದ್ದಿಯೊಂದಿಗೆ ಬರುತ್ತಾರೆ. ಒಂದು ಫೋನ್ ಕರೆ ಬರುತ್ತದೆ, ಒಂದು ಸಂದೇಶ ಬರುತ್ತದೆ ಮತ್ತು ಅದು ನಿಮ್ಮ ಜೀವನದ ಅತ್ಯಂತ ಸುವರ್ಣ ಕ್ಷಣವಾಗಿರುತ್ತದೆ. ನಿಮ್ಮ ಜೀವನದ ಹೋರಾಟಗಳು ಕೊನೆಗೊಳ್ಳಲಿವೆ. ಈಗ ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಸಂತೋಷವು ಆಳುತ್ತದೆ. ನಿಮ್ಮ ಮನೆ ಈಗ ಮತ್ತೆ ಖುಷಿಯಿಂದ ತುಂಬಿರುತ್ತದೆ. ನೀವು ಒಮ್ಮೆ ಕಳೆದುಕೊಂಡ ವಸ್ತುಗಳು ಸಹ ಹಿಂದೆ ತಿರುಗುತ್ತವೆ. ನಿಮ್ಮ ಆತ್ಮವಿಶ್ವಾಸ ಕ್ರಮೇಣ ಹೆಚ್ಚಾಗುತ್ತದೆ ಮತ್ತು ನೀವು ಮಾಡುವ ಎಲ್ಲದರಲ್ಲೂ ಯಶಸ್ವಿಯಾಗುತ್ತೀರಿ. ನೀವು ಯಶಸ್ಸನ್ನು ಸಾಧಿಸುವಿರಿ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಈ ವಿಡಿಯೋ ತುಂಬ ವಿಶೇಷವಾಗಿದೆ. ಆದ್ದರಿಂದ ಮೊದಲಿನಿಂದ ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ ಎಂದು ಬರೆಯಿರಿ ಮತ್ತು ಹರ ಹರ ಮಹಾದೇವ ಎಂದು ಖಂಡಿತ 3 ಬಾರಿ ಬರೆಯಿರಿ. ಮರೆಯಬೇಡಿ ಸ್ನೇಹಿತರೆ, ನೀವು ಇಲ್ಲಿಯವರೆಗೂ ಮಾಡಿದ ಕಠಿಣ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗಲಿದೆ. ನೀವು ಎಷ್ಟು ಕಷ್ಟಗಳನ್ನು ಸಹಿಸಿಕೊಂಡಿದ್ದೀರಿ ಎಂಬುದನ್ನು ದೇವರು ನೋಡಿದ್ದಾನೆ. ನೀವು ಎಷ್ಟು ನಿಂದನೆಗಳನ್ನು ಕೇಳಿದ್ದೀರಿ. ಎಲ್ಲರೂ ನಿಮ್ಮ ಮುಖದಲ್ಲಿ ಎಷ್ಟೋ ಬಾರಿ ಕಣ್ಣೀರು ಬಂದಿದೆ. ಆದರೆ ಸ್ನೇಹಿತರೆ, ಈಗ ಆ ಕಣ್ಣೀರು ಮತ್ತು ಅದು ಸಂತೋಷವಾಗಿ ಬದಲಾಗಲಿದೆ. ಹೌದು ಸ್ನೇಹಿತರೆ, ಕಣ್ಣೀರು ಸುರಿಸುತ್ತಿದ್ದ ಆ ಕಣ್ಣುಗಳು ಈಗ ಸಂತೋಷದಿಂದ ತುಂಬಿರುತ್ತದೆ. ನೀವು ಕನಸು ಕಂಡಿದ್ದೆಲ್ಲವೂ ನಿಮ್ಮ ಮನೆಗೆ ಬರಲಿದೆ. ನಿಮ್ಮ ಹೊಸ ಮನೆಯಾಗಿರಲಿದೆ, ಹೊಸ ಕಾರಾಗಿರಲಿ, ಹೊಸ ಉದ್ಯೋಗವಾಗಿರಲಿ ಅಥವಾ ಒಳ್ಳೆಯ ವ್ಯವಹಾರವಾಗಿರಲಿ, ನಿಮ್ಮ ಕುಟುಂಬಕ್ಕೂ ಪ್ರೀತಿ ಮತ್ತು ಗೌರವ ದಿಗಂತದಲ್ಲಿದೆ. ಹೀಗೆಯೇ ನಿಮಗೆ ಹಣ ಹರಿದು ಬರುತ್ತದೆ. ಮುಂದೆ ನಿಮ್ಮ ಜೀವನದಲ್ಲಿ ಮಳೆಯಂತೆ ಹಣ ಹರಿಯಲಿದೆ. ಅದು ಎಲ್ಲೆಡೆ ಸುರಿಯುತ್ತದೆ. ಹೊಸ ಅವಕಾಶಗಳು ಒಂದೊಂದಾಗಿ ತಮ್ಮ ಬಾಗಿಲನ್ನು ತೆರೆಯುತ್ತದೆ ಮತ್ತು ಇಲ್ಲಿಯವರೆಗೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರೇ ನಿಮ್ಮನ್ನು ಬಂದು ತಲುಪುತ್ತಾರೆ. ಸಹಾಯ ಕೇಳಲು ಬರುತ್ತಾರೆ. ನಿಮಗೆ ಗೌರವ ಕೊಡುತ್ತಾರೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮತ್ತು ಪ್ರಸಿದ್ಧಿಯಾಗುತ್ತೀರಿ. ಅವರು ಹೇಳುವರು, ವಿಧಿಯ ಆಟ ಹೇಗಾಯಿತು ನೋಡಿ. ನಿನ್ನೆ ನಾನು ಅದೃಷ್ಟವಂತನಲ್ಲ ಎಂದು ಭಾವಿಸಿದ ಜನರು ಬಹುಶಃ ನಾವು ಈ ಲೋಕಕ್ಕೆ ಬಂದು ತಪ್ಪು ಮಾಡಿದ್ದೇವೋ ಇಂದು ಅದೇ ಜನರು ಸಂತೋಷದಿಂದ ನೃತ್ಯ ಮಾಡುತ್ತಾರೆ. ಇದ್ದಕ್ಕಿದ್ದಂತೆ ದೊಡ್ಡ ಸಮಸ್ಯೆ ಇನ್ನೊಂದಿಲ್ಲ ಮತ್ತು ಇನ್ನೇನು ಮುಖ್ಯವಾಗಬಹುದು. ಸ್ನೇಹಿತರೆ, ಮುಂದಿನ 24 ಗಂಟೆಗಳು ತುಂಬ ಚಿಕ್ಕದಾಗಿ ಕಾಣಿಸುತ್ತವೆ. ಆದರೆ ಈ 24 ಗಂಟೆಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ಕೆಲವೊಮ್ಮೆ ದೇವರು ಸಮಯ ತೆಗೆದುಕೊಳ್ಳುವುದಿಲ್ಲ. ಯಾರನ್ನಾದರೂ ಮೇಲಕ್ಕೆ ಎತ್ತುವುದು. ನಿಮ್ಮ ಹಣೆ ಬರಹದ ಬೀಗ ಈಗ ತೆರೆದಿದೆ. ಅಲ್ಲಿಂದ ಯಾವುದೇ ಅಡೆತಡೆಗಳು ಸ್ವಯಂಚಾಲಿತವಾಗಿ ತೆಗೆದುಹಾಕಲ್ಪಡುತ್ತವೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಊಹಿಸಿಕೊಳ್ಳಿ. ಇದ್ದಕ್ಕಿದ್ದಂತೆ ದೊಡ್ಡ ಮೊತ್ತವು ನಿಮ್ಮ ಬಳಿಗೆ ಬರಬಹುದು. ನೀವು ಹೊಸ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ನೀವು ಹಳೆಯ ಸಾಲವನ್ನು ಮರುಪಾವತಿಸಬಹುದು. ಇದನ್ನು ಮರಳಿ ಪಡೆಯಬಹುದು. ಲಾಟರಿ ಗೆಲ್ಲುತ್ತೀರಿ ಅಥವಾ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಅವಕಾಶವನ್ನು ಪಡೆಯುತ್ತೀರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇದೆಲ್ಲವೂ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಆಧ್ಯಾತ್ಮಿಕ ವಾತಾವರಣ ಬೆಳೆಯುತ್ತದೆ. ಕುಟುಂಬ ಸದಸ್ಯರು ಒಂದು ಮುಂದಾಗುತ್ತಾರೆ. ಮನೆಯಲ್ಲಿ ಸಂತೋಷ ಇರುತ್ತದೆ. ಕುಟುಂಬದೊಳಗಿನ ಯಾವುದೇ ಭಿನ್ನಾಭಿಪ್ರಾಯಗಳು ಮಾಯವಾಗುತ್ತವೆ.
ನಿಮ್ಮೊಳಗಿನ ಭಾವನೆ ಮತ್ತೆ ಬರುತ್ತದೆ. ಇದು ನಿಮ್ಮ ಜೀವನದಲ್ಲಿ ಬಹಳ ವಿಶೇಷವಾದ ಸಮಯ. ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅದನ್ನು ನೀವು ತುಂಬ ಖುಷಿಯಿಂದ ಸ್ವೀಕರಿಸಿ. ನಿಮಗೆ ಬರುವ ಯಾವುದೇ ಅವಕಾಶವನ್ನು ಬಳಸಿಕೊಳ್ಳಿ. ಅದರಿಂದ ತಪ್ಪಿಸಿಕೊಳ್ಳಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ದೇವರ ಮೇಲೆ ನಂಬಿಕೆ ಇಡಿ. ಎಲ್ಲವೂ ಒಳ್ಳೆಯದಾಗುತ್ತದೆ. ನೀವು ಇದನ್ನು ಪಡೆಯಲು ಅರ್ಹರು ಆಗಿದ್ದೀರಿ. ದೇವರು ಈ ಉಡುಗೊರೆಯನ್ನು ನಿಮ್ಮ ಹೆಸರಿನಲ್ಲಿ ಸಿದ್ಧಪಡಿಸಲಿದ್ದಾನೆ. ಸರಿಯಾದ ಸಮಯ, ನೀವು ಕಾಯುತ್ತಿರುವ ಸಮಯ ಈಗ ನಿಮ್ಮ ಹತ್ತಿರ ಬಂದಿದೆ. ಹೌದು ಸ್ನೇಹಿತರೆ, ಈ ಪರಿಪೂರ್ಣ ಸಮಯ ಈಗ ನಿಮ್ಮ ಜೀವನದಲ್ಲಿ ಬಂದಿದೆ. ಶಿವನ ಆಶೀರ್ವಾದದಿಂದ ನೀವು ಈಗ 5 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಏಕಕಾಲದಲ್ಲಿ ಪಡೆಯುತ್ತೀರಿ. ಈಗ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಳ್ಳಬೇಕು. ತಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಎಂದು ಭಾವಿಸಿದ್ದವರು ಆಗಲು ಸಾಧ್ಯವಿಲ್ಲ. ಅವರು ಒಳ್ಳೆಯ ಅವಕಾಶಗಳನ್ನು ಸಹ ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದ ಇದನ್ನು ನೆನಪಿನಲ್ಲಿಡಿ. ನನಗೆ ಸಿಗುವ ಪ್ರತಿಯೊಂದು ಒಳ್ಳೆಯ ಅವಕಾಶವನ್ನು ಸ್ವೀಕರಿಸಲು ನಾನು ದೃಢ ನಿಶ್ಚಯ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯವಹಾರವು ಬೆಳವಣಿಗೆಗೆ ಕಾಣಲಿದೆ. ಕೆಲಸ ಮಾಡುವವರು, ಉದ್ಯೋಗದಲ್ಲಿರುವವರು ಲಾಭ ಪಡೆಯಲಿದ್ದಾರೆ. ಅವರಿಗೆ ಬಡ್ತಿ ಸಿಗುತ್ತದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತವೆ ಮತ್ತು ಸಾಲದಲ್ಲಿರುವವರು ತಮ್ಮ ಸಾಲಗಳಿಂದ ಮುಕ್ತರಾಗುತ್ತಾರೆ. ನಿಮ್ಮ ಮನೆಯ ಆರ್ಥಿಕ ತೊಂದರೆಗಳಿಂದ ಮುಕ್ತವಾಗುತ್ತದೆ. ಭಗವಾನ್ ಕುಬೇರ್ ಮಹಾರಾಜ್ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಭೇಟಿ ನೀಡಲಿದ್ದಾರೆ. ಅವರ ಕೃಪೆಯಿಂದ ನಿಮ್ಮ ಮನೆ ಸಂಪತ್ತಿನಿಂದ ತುಂಬಿರುತ್ತದೆ. ನೀವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಯಶಸ್ಸು ಬರುತ್ತದೆ. ನಿಮ್ಮ ಮುಖವು ಯಾವಾಗಲೂ ಸಂತೋಷದಿಂದ ಹೊಳೆಯುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ದಯವಿಟ್ಟು ನೆನಪಿನಲ್ಲಿಡಿ, ಜೀವನದಲ್ಲಿ ದೊಡ್ಡ ಬದಲಾವಣೆ ಆದಾಗ ಕೆಲವು ಜನರು ಅಸೂಯೆ ಪಡಬಹುದು. ಆದರೆ ನೀವು ಭಯಪಡುವ ಅಗತ್ಯವಿಲ್ಲ. ದೇವರ ಕೃಪೆ ನಿಮ್ಮ ಮೇಲಿದೆ. ನಿಮ್ಮನ್ನು ವಿರೋಧಿಸಿದವರು ಅವರೂ ಕೂಡ ಈಗ ನಿಮ್ಮನ್ನು ಹೊಗಳುತ್ತಾರೆ. ಪ್ರತಿದಿನ ಸಂಪೂರ್ಣವಾಗಿ ಬದುಕಿ ಮತ್ತು ಬೆಳಗ್ಗೆ ಎದ್ದು ದೇವರ ಹೆಸರನ್ನು ಜಪಿಸಿ, ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಹೆತ್ತವರ ಆಶೀರ್ವಾದ ಪಡೆಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಒಳ್ಳೆಯ ಅವಕಾಶಗಳು ಶೀಘ್ರದಲ್ಲೇ ಬರಲಿವೆ. ನಿಮ್ಮ ಜೀವನದ ಈ ಕಥೆಯನ್ನು ಸುವರ್ಣಾಕ್ಷರಗಳಲ್ಲಿ ಬರೆಯಲಾಗುವುದು. ಭವಿಷ್ಯದಲ್ಲಿ ಹಿಂತಿರುಗಿ ನೋಡಿದಾಗ ನೀವು ನಂಬುವುದಿಲ್ಲ ಇದೆಲ್ಲವೂ ನಿಮಗೆ ಹೇಗೆ ಸಂಭವಿಸಿತು ಎಂದು. ಸ್ನೇಹಿತರೆ, ಭವಿಷ್ಯದಲ್ಲಿ ನಿಮ್ಮ ಜೀವನ ಬದಲಾಗುತ್ತದೆ ಎಂದು ನಾವು ಹೇಳುವಾಗ ಸಂಪತ್ತು ಮತ್ತು ಸಮೃದ್ಧಿಯ ಮಳೆ ಸುರಿಯಲಿದೆ. ಆದರೆ ಅದು ಕೇವಲ ಹಣದ ಅರ್ಥವಲ್ಲ. ಅದರ ಅರ್ಥವೇನೆಂದರೆ ಸಂತೋಷ ಮತ್ತು ಅವಕಾಶಗಳು, ಯಶಸ್ಸು ಮತ್ತು ಗೌರವದ ಸುರಿಮಳೆ ಇರುತ್ತದೆ. ಒಂದು ದಿನ ಎಲ್ಲವೂ ನನಸಾಗುವ ಕನಸು ನಿಮ್ಮ ಮನಸ್ಸಿನಲ್ಲಿ ಎಷ್ಟು ದಿನದಿಂದ ಇದೆ ಎಂದು ಯೋಚಿಸಿ. ಎಲ್ಲವೂ ಸರಿಯಾಗುತ್ತದೆ. ಒಂದು ದಿನ ನಿಮ್ಮ ಮುಖದಲ್ಲಿ ನಗು ಮೂಡುತ್ತದೆ ಮತ್ತು ನೀವು ನಿಮ್ಮ ಹಿಂದಿನ ಸ್ಥಿತಿಗೆ ಮರಳುತ್ತೀರಿ. ನೀವು ನಿಮ್ಮ ಕುಟುಂಬದೊಂದಿಗೆ ಶಾಂತಿಯುತವಾಗಿ ಮಲಗಲು ಸಾಧ್ಯವಾಗುತ್ತದೆ. ಆ ದಿನ ಬರಲಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ನಿಮಗೆ ತಿಳಿದಿರುವಂತೆ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯೂ ರೋಮಾಂಚಕ ಸ್ಥಳವಾಗಿರುತ್ತದೆ. ಅಡಿಗೆ ಮನೆಯಿಂದ ಅಂಗಳಕ್ಕೆ ನೀವು ಎಲ್ಲಿ ನೋಡಿದರೂ ಏನೋ ಶುಭ ಘಟನೆ ಸಂಭವಿಸಲಿದೆ ಎಂದು ನಿಮಗೆ ಅನಿಸುತ್ತದೆ. ಮಕ್ಕಳು ಸಂತೋಷವಾಗಿರುತ್ತಾರೆ. ಮನೆಯಲ್ಲಿ ಹಿರಿಯರು ಸಂತೃಪ್ತರಾಗಿ ನಗುತ್ತಾರೆ ಮತ್ತು ನಿಮ್ಮ ಸಂಗಾತಿ ಸಂತೋಷವಾಗಿರುತ್ತಾರೆ, ನಿಮ್ಮ ಜೊತೆ ನಿಲ್ಲುತ್ತಾರೆ. ನೀವು ಕೆಲಸದಲ್ಲಿದ್ದೀರಿ ಎಂದು ಊಹಿಸಿಕೊಳ್ಳಿ. ಇದ್ದಕ್ಕಿದ್ದಂತೆ ನಿಮ್ಮ ಬಾಸ್ ನಿಮ್ಮ ಜೊತೆ ನಿಂತಿರುವುದನ್ನು ನೀವು ಕಾಣುತ್ತೀರಿ. ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನಿಮಗೆ ಬಡ್ತಿ ಪತ್ರ ಸಿಗುತ್ತದೆ ಅಥವಾ ನಿಮ್ಮ ಜೀವನಕ್ಕೆ, ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ಇದು ಹೇಗೆ ಸಾಧ್ಯವಾಯಿತು ಎಂದು ನೀವು ಆಶ್ಚರ್ಯಪಡಬಹುದು. ಆದರೆ ಇದೆಲ್ಲವೂ ನಿಮ್ಮ ಒಳ್ಳೆಯ ಕಾರ್ಯಗಳು ಮತ್ತು ದೇವರ ಮೇಲಿನ ನಂಬಿಕೆ ಮತ್ತು ಕೃಪೆಯಿಂದಾಗಿ ಆಗಿರುತ್ತದೆ. ನೀವು ವ್ಯಾಪಾರಿಯಾಗಿದ್ದರೆ ನಿಮಗೆ ಇದ್ದಕ್ಕಿದ್ದಂತೆ ದೊಡ್ಡ ಆರ್ಡರ್ ಬರಬಹುದು. ವ್ಯವಹಾರವು ವೃದ್ಧಿಯಾಗುತ್ತದೆ. ಹಿಂದೆ ನಿಮ್ಮನ್ನು ನಿರಾಕರಿಸಿದ ಗ್ರಾಹಕರು ಈಗ ನಿಮ್ಮ ಕಡೆಗೆ ತಿರುಗುತ್ತಾರೆ. ನಿಮಗೆ ಬರುತ್ತದೆ. ಮತ್ತು ನೀವು ರೈತರಾಗಿದ್ದರೆ ಈ ಬಾರಿ ನಿಮ್ಮ ಸುಗ್ಗಿಯ ಕಾಲವು ಸಮೃದ್ಧವಾಗಿರುತ್ತದೆ. ಹೌದು ಸ್ನೇಹಿತರೆ, ಈಗ ನೀವು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು 2 ಪಟ್ಟು ಮಾತ್ರವಲ್ಲ, ಹಲವು ಪಟ್ಟು ಹೆಚ್ಚು ಪಡೆಯುತ್ತೀರಿ. ನಿಮ್ಮ ಹೊಲಗಳಲ್ಲಿ ಹಸಿರು ನೋಡಿದರೆ ನಿಮ್ಮ ಹೃದಯ ಸಂತೋಷವಾಗಿರುತ್ತದೆ ಮತ್ತು ನೀವು ಗೃಹಿಣಿಯಾಗಿದ್ದರೆ ನಿಮ್ಮ ಮನೆಯ ಪರಿಸ್ಥಿತಿ ಬದಲಾಗುತ್ತದೆ. ಮಾನಸಿಕ ಖರ್ಚಿನ ಬಗ್ಗೆ ನೀವು ಎಂದಿಗೂ ಚಿಂತಿಸಬೇಕಾಗಿಲ್ಲ. ಅದು ಕೆಲಸ ಮಾಡುತ್ತದೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬಟ್ಟೆಗಳನ್ನು ಖರೀದಿಸಲು, ಅವರಿಗೆ ಉತ್ತಮ ಶಿಕ್ಷಣ ನೀಡಲು ಮತ್ತು ನಿಮ್ಮ ಮನೆಯನ್ನು ಸುಂದರಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ಈ ಮಾತು ಸಾಧ್ಯ ಎಂಬುದನ್ನು ನೆನಪಿಡಿ. ಒಬ್ಬ ವ್ಯಕ್ತಿಯು ಬದಲಾವಣೆಗಳನ್ನು ಸ್ವೀಕರಿಸಲು ಸಾಧ್ಯವಾದಾಗ ಮಾತ್ರ ಅದೃಷ್ಟ ಬದಲಾಗುತ್ತದೆ.
ಆದ್ದರಿಂದ ನಿಮ್ಮನ್ನು ಎಂದಿಗೂ ನೀವು ಬಿಟ್ಟುಕೊಡಬೇಡಿ. ನಿಮಗೆ ಬಂದಿರುವ ಸಮಸ್ಯೆಗಳು ತನ್ನಿಂದ ತಾನೇ ಬಗೆಹರಿಯುತ್ತವೆ. ಎಲ್ಲವೂ ನಿಮ್ಮ ಅದೃಷ್ಟ ಬದಲಾಗುತ್ತಿದೆ ಎಂಬುದರ ಸೂಚನೆಗಳಾಗಿವೆ. ಈಗ ನಿಮ್ಮ ಜೀವನ ಬದಲಾಗಲಿದೆ ಸ್ನೇಹಿತರೆ, ಮತ್ತು ನೀವು ಎದುರಿಸುತ್ತಿರುವ ಯಾವುದೇ ಹಳೆಯ ಸಮಸ್ಯೆಗಳು ಈಗ ಬಗೆಹರಿಯುತ್ತವೆ. ನಿಮ್ಮ ಜೀವನದಿಂದ ಶಾಶ್ವತವಾಗಿ ಕಣ್ಮರೆಯಾಗಲಿದೆ. ಮತ್ತು ಸ್ನೇಹಿತರೆ, ಇದು ನಿಮ್ಮ ಜೀವನದಲ್ಲಿ ಪ್ರಗತಿ ಹೊಂದುತ್ತಿರುವುದನ್ನು ನೀವು ಕಾಣುತ್ತೀರಿ. ನೋಡಿ ಸ್ನೇಹಿತರೆ, ಇಂದು ನಿಮ್ಮ ಸಂಬಂಧಗಳು ಎಚ್ಚರಿಕೆಯಿಂದ ನಿರ್ವಹಿಸುವುದು ನಿಮಗೆ ಉತ್ತಮ ಮತ್ತು ಮುಖ್ಯವಾಗಿರುತ್ತದೆ. ಪ್ರೀತಿ ಮತ್ತು ತಿಳುವಳಿಕೆಯಿಂದ ನೀವು ಪ್ರತಿಯೊಂದು ಪರಿಸ್ಥಿತಿಯನ್ನು ಉತ್ತಮಗೊಳಿಸಬಹುದು. ನೀವು ಹೇಳುವ ಯಾವುದೇ ವಿಷಯದಿಂದ ನಿಮ್ಮ ಸಂಗಾತಿಯು ಅಸಮಾಧಾನಗೊಳ್ಳಬಹುದು. ಆದ್ದರಿಂದ ಅವರನ್ನು ಮನವೊಲಿಸುವಲ್ಲಿ ವಿಳಂಬ ಮಾಡಬೇಡಿ. ನೀವು ಸಾಲ ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದರೆ ಸಮಯ ತಡೆಹಿಡಿಯಿರಿ, ಏಕೆಂದರೆ ನಂತರ ಹಣಕಾಸಿನ ಒತ್ತಡಗಳು ಹೆಚ್ಚಾಗಬಹುದು. ವ್ಯವಹಾರಗಳು ಸಹ ಇಂದು ಗಮನಾರ್ಹ ನಷ್ಟವನ್ನು ಅನುಭವಿಸಬಹುದು. ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಆತುರದ ನಿರ್ಧಾರಗಳನ್ನು ನಂತರ ವಿಷಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸ್ನೇಹಿತರೆ, ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ವಿಶೇಷವಾಗಿ ನೀವು ಭವಿಷ್ಯಕ್ಕಾಗಿ ದೊಡ್ಡ ಯೋಜನೆಯನ್ನು ಮಾಡುತ್ತಿದ್ದರೆ ಅದನ್ನು ಬಹಳ ಚಿಂತನಶೀಲವಾಗಿ ಮಾಡಿಕೊಳ್ಳಿ. ಮತ್ತು ಇಂದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ದಿನವನ್ನು ನಿದ್ರೆಯಲ್ಲಿ ಕಳೆಯುವುದು ಉತ್ತಮ. ಇಂದು ಒಳ್ಳೆಯ ದಿನವಾಗಿರುತ್ತದೆ ಮತ್ತು ಹೊಸ ಕೋರ್ಸ್ ಪ್ರಾರಂಭಿಸುವ ಅಥವಾ ಹೊಸ ದಿಕ್ಕಿನಲ್ಲಿ ಸಾಗಲು ನಿಮಗೆ ಅವಕಾಶ ಸಿಗಬಹುದು. ಭವಿಷ್ಯದಲ್ಲಿ ಯಶಸ್ಸನ್ನು ತರುವ ಸಂಕೇತವಾಗಿದೆ. ಹೊಸ ಆದಾಯದ ಮೂಲಗಳ ಸೃಷ್ಟಿಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ನೀವು ಹೊಸ ಅತಿಥಿಯ ಆಗಮನವು ನಿಮ್ಮ ಮನಸ್ಥಿತಿಯನ್ನು ಉಲ್ಲಾಸಗೊಳಿಸುತ್ತದೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ತರುತ್ತದೆ. ಯಾವುದೇ ಸಂಬಂಧಿತ ಸಮಸ್ಯೆಗಳು ಸಹ ನಿಕಟ ವ್ಯಕ್ತಿಯ ಸಹಾಯದಿಂದ ಪರಿಹರಿಸಲ್ಪಡುತ್ತಿರುವಂತೆ ತೋರುತ್ತಿದೆ. ಸ್ನೇಹಿತರೆ, ಇಂದು ನಿಮ್ಮ ಪ್ರತಿಭೆಯು ನಿಮ್ಮ ದೊಡ್ಡ ಗುರುತಾಗಿರುತ್ತದೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಹೌದು ಸ್ನೇಹಿತರೆ, ನೀವು ನಿಮ್ಮ ಕಲೆ, ಸೃಜನಶೀಲತೆ ಮತ್ತು ಯಾವುದೇ ವಿಶೇಷ ಕೌಶಲ್ಯಗಳನ್ನು ಸುಧಾರಿಸುತ್ತೀರಿ. ನೀವು ಇತರರಿಗಿಂತ ಭಿನ್ನವಾಗಿ ಕಾಣುವಿರಿ. ನೀವು ಧಾರ್ಮಿಕ ಚಟುವಟಿಕೆಯಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಮತ್ತು ಉದ್ಯೋಗವನ್ನು ಹುಡುಕಲು ಪ್ರಾರಂಭಿಸಬಹುದು. ಜನರಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವೂ ಸಾಧ್ಯ. ನೀವು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದರೆ ನೀವು ಎಲ್ಲರನ್ನೂ ಕುರುಡಾಗಿ ನಂಬಬಾರದು ಮತ್ತು ಹಳೆಯ ಸ್ನೇಹಿತನನ್ನು ಭೇಟಿಯಾಗುವುದು ನಿಮ್ಮನ್ನು ಹುರಿದುಂಬಿಸುತ್ತದೆ ಮತ್ತು ನಿಮಗೆ ಅದೃಷ್ಟ ಇರುವುದಿಲ್ಲ. ಸಾಧನೆಗಳು ಮತ್ತು ಗೌರವವನ್ನು ಹೆಚ್ಚಿಸುತ್ತವೆ. ಸ್ನೇಹಿತರೆ, ಇಂದು ಹಣಕಾಸಿನ ವಿಷಯಗಳಲ್ಲಿ ಪರಿಹಾರ ತರುತ್ತದೆ ಮತ್ತು ನೀವು ಉತ್ತಮರಾಗಿರುತ್ತೀರಿ. ಹೆಚ್ಚು ಹಗುರವಾದ ಅನುಭವ. ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ನಿಜವಾದ ಸಂತೋಷ ಸಿಗುತ್ತದೆ. ಭವಿಷ್ಯದಲ್ಲಿ ನಿಮಗೆ ಹೊಸ ಅವಕಾಶಗಳು ತೆರೆಯುವ ಪ್ರಭಾವಿ ಅಥವಾ ಪ್ರಮುಖ ಜನರನ್ನು ನೀವು ಭೇಟಿ ಮಾಡಬಹುದು. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಪರಸ್ಪರ ಚರ್ಚೆಯ ಮೂಲಕ ಪರಿಹರಿಸಬಹುದು. ನೀವು ರುಚಿಕರವಾದ ಆಹಾರವನ್ನು ಆನಂದಿಸುವಿರಿ ಮತ್ತು ಕೆಲಸದಲ್ಲಿ ಬಡ್ತಿ ಅಥವಾ ಒಳ್ಳೆಯ ಸುದ್ದಿಯನ್ನು ಪಡೆಯುವಿರಿ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತದೆ. ಮತ್ತು ನಿಮ್ಮ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ಈ ಸಮಯವು ನಿಮ್ಮ ಕೆಲಸದ ವಿಷಯದಲ್ಲಿ ನಿಮಗೆ ತುಂಬ ಒಳ್ಳೆಯ ಸಮಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದ, ಅಂದರೆ ನಿಮ್ಮ ಆಯ್ಕೆಯ ಕೆಲಸವನ್ನು ಪಡೆಯಲು ಈ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲಸವೆಂದರೆ ನೀವು ತುಂಬ ಕಠಿಣ ಪರಿಶ್ರಮವನ್ನು ಮಾಡಬೇಕು. ನೀವು ಯಾವುದೇ ಸಂದರ್ಶನವನ್ನು ನೀಡಿದ್ದರೆ ಮತ್ತು ಈ ಸಮಯದಲ್ಲಿ ಆ ಸಂದರ್ಶನ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಉದ್ಯೋಗ ಪಡೆಯಲು ನೀವು ಸಂದರ್ಶನಕ್ಕೆ ಹಾಜರಾಗಬೇಕಾದ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಆದ್ದರಿಂದ ನೀವು ಸಮಯದ ಲಾಭ ಪಡೆಯಲು ಸಿದ್ಧರಾಗಿರಿ. ಮತ್ತು ನೀವು ಈಗಾಗಲೇ ಉದ್ಯೋಗದಲ್ಲಿದ್ದರೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳಿವೆ. ಸಂಬಳ ಹೆಚ್ಚಾಗಬಹುದು. ಮತ್ತು ನೀವು ಸ್ಥಳ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ, ನೀವು ಉದ್ಯೋಗ ಸ್ಥಳಾಂತರವನ್ನು ಯೋಚಿಸುತ್ತಿದ್ದರೆ ನಿಮ್ಮ ಅಪೇಕ್ಷಿತ ಸ್ಥಳವು ಸಂಭವಿಸುವ ಸ್ಥಳಾಂತರವು ಸಂಭವಿಸುತ್ತದೆ. ನಿರಾಶೆಗೊಳ್ಳುವ ಅಗತ್ಯವಿಲ್ಲ. ಮತ್ತು ನೀವು ವ್ಯವಹಾರದಲ್ಲಿ ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ದಿನವಿಡೀ 2 ಪಟ್ಟು ಪ್ರಗತಿ ಮತ್ತು ರಾತ್ರಿಯ ವೇಳೆಗೆ 4 ಪಟ್ಟು ಪ್ರಗತಿಯನ್ನು ನೀವು ನೋಡುತ್ತೀರಿ. ನಿಮ್ಮ ವ್ಯವಹಾರವು ಪ್ರಗತಿಯಾಗುತ್ತದೆ. ನೀವು ಎಲ್ಲ ಕಡೆಯಿಂದ ಪ್ರಯೋಜನ ಪಡೆಯುತ್ತೀರಿ. ನಿಮ್ಮ ವ್ಯವಹಾರಕ್ಕೆ ಸಮರ್ಪಿತರಾಗಿ ಉಳಿದರೆ ಸಂಪೂರ್ಣವಾಗಿ ಸಮರ್ಪಿತರಾಗಿರಿ
ಮತ್ತು ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದಂತೆ ಒಂದು ಸಣ್ಣ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ನೀವು ಇಂದು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.